ಓಹೋ ಫ್ರೆಂಡ್ಸ್, ಮತ್ತೊಂದು ಗಿಚ್ಚಿ ಗಿಲಿ ಗಿಲಿ ಪೋಕೋ ಫೋನ್. ಅದು ಪೋಕೋ X5 Pro 5G ಇದೆ. ಇದರೊಂದಿಗೆ ಇನ್ವಿಟೇಷನ್ ಕೂಡ ಕಳ್ಸಿಕೊಟ್ಟಿದ್ದಾರೆ. ಸೊ ಮೊದಲು ಫೋನ್ ಬರೋಕ್ಕಿಂತ ಮುಂಚೆ ಇನ್ವಿಟೇಷನ್ ಬರಬೇಕಾಗಿತ್ತು, ಬಟ್ ನಮಗೆ ಫೋನ್ ಬಂತು, ಆಮೇಲೆ ಈ ಇನ್ವಿಟೇಷನ್ ಬಂತು. ನಾನಂತೂ ಬಾಕ್ಸ್ ಓಪನ್ ಮಾಡೋಕೆ ಫುಲ್ ಎಕ್ಸೈಟೆಡ್ ಇದ್ದೀನಿ. ಒಂದು 2-3 kg ಆದ್ರೂ ಇದೆ, ಏನಿದೆ ಅಂತ ಗೊತ್ತಿಲ್ಲ. ಸೊ ಡೈರೆಕ್ಟ್ಲಿ ಓಪನ್ ಮಾಡ್ತಾ ಇದ್ದೀನಿ. ಓಕೆ, ಎಸ್. ಓಹೋ ಹೋ ಹೋ ಸ್ಟಾರ್ಟಿಂಗ್ ತೆಗೆದ ತಕ್ಷಣ ನೋಡ್ಕೋಬಹುದು X5 Pro 5G ಅಂತ ಇದೆ. ಫುಲ್ ಡಸ್ಟ್ ಇದೆ ಇದ್ರ ಮೇಲೆ. ಇದನ್ನ ಪಕ್ಕಕ್ಕೆ ಅಂತೆ. ಸೊ ಓಹೋ, ಹೇ ಇದೇನ್ ಗುರು, ಅನ್ಲಿಸ್ಟ್ ಎಕ್ಸ್ ಅಂತ ಕೊಟ್ಟವ್ರೆ. ಇದೇನು ಕಲ್ಲ? ಓಹೋ, ಕಲ್ಲಿದೆ ಗುರು ಇದು. ಇದೇನು ಕೊಟ್ಟವ್ರೆ, ಕಟ್ಟಿಗೆ ಬೇರೆ ಇದೆ. ಅಯ್ಯಪ್ಪ, ಫುಲ್ ಹೆವಿ ಇದೆ. ಲೈಕ್ ನಮ್ಗೆ ಅವಾಗ ಯೂಸ್ ಆಗತ್ತೆ ಇದು, ಲೈಕ್ ಮೊಬೈಲ್ಸ್ನ ಸ್ಟ್ಯಾಂಡ್ಗೋಸ್ಕರ. ಎಸ್, ಹೊಡಿಯೋನ್ವಾ? ಹೊಡಿತಲ್ಲ, ಎಲ್ಲ ಡಸ್ಟ್ ಆಗ್ತಾ ಇದೆ. ಓಹೋ, ಒಳ ಹಾರ್ದಿಕ್ ಪಾಂಡ್ಯ ಬೇರೆ. ಹಾರ್ದಿಕ್ ಪಾಂಡ್ಯ ಹೊಡೆದ್ವಿ ಗುರು, ಸಿಟ್ಟು ಮಾಡ್ಕೋತಾನ ಹಾರ್ದಿಕ್ ಪಾಂಡ್ಯನು. ಇದೇನ್ ಗುರು? ಓಹೋ ಹೋ ಹೋ, ಸಾಕಾತ್ ಇನ್ವಿಟೇಷನ್ ಬೇಕಾದ್ರೆ ಮಾಡವ್ರೆ. ಕಲ್ಲು ಒಳಗಡೆ ಹಾಕಿ ಕಳ್ಸವ್ರೆ. ಬ್ರ್ಯಾಂಡ್ಸ್ಗಳು ಏನ್ ಬೇಕಾದ್ ಮಾಡ್ತಿದೆ ಇದೀವಾಗಂತೂ. ಕ್ರೇಜಿ. ಅನ್ಲಿಸ್ಟ್ ಎಕ್ಸ್ ಅಂತ ಇದೆ ಪೋಕೋ X5 Pro. 6ನೇ ತಾರೀಕು 5:30 ಟೈಮಿಂಗ್ ಕೊಟ್ಟಿದ್ದಾರೆ. ಬಟ್ ಈ ವಿಡಿಯೋ 6:30 ರಿಲೀಸ್ ಮಾಡಕ್ ಹೇಳ್ತಿದ್ದಾರೆ. ನೆಕ್ಸ್ಟ್ ಬ್ರ್ಯಾಂಡ್ ಅಂಬಾಸಿಡರ್ ಹಾರ್ದಿಕ್ ಪಾಂಡೆ. ಸದ್ಯಕ್ಕೆ ಇದನ್ನ ಪಕ್ಕ ಇಡೋಣ ಅಂತ. ಈ ಬ್ರ್ಯಾಂಡ್ ನ್ಯೂ ಫೋನ್ ಅನ್ನ ನಮ್ಗೆ ಪೋಕೋನವರೇ ಕಳ್ಸಿಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಾನು ಏನೇ ಹೇಳಿದ್ರು ನನ್ನ ಪ್ರಾಮಾಣಿಕ ಅನಿಸಿಕೆನ ಸ್ಟ್ರೇಟ್ ಫಾರ್ವರ್ಡ್ ಆಗಿರ್ತಾ ಇರ್ತೀನಿ. ಸೊ ಈ ಫೋನ್ ನೀವು ತಗೊಳ್ಬೋದಾ ಇಲ್ವಾ ಅಂತ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಆರಾಮಾಗಿ ತಿಳ್ಕೊಬಹುದು. ಎಸ್, ಮೊದಲಾಗಿ ಈ ಬಾಕ್ಸ್ ನೋಡ್ಕೋಬಹುದು. ಪೋಕೋ X5 Pro 5G ಅಂತ ಇದೆ. ಸೊ ಇವಾಗ ಇಲ್ಲಿ ಕೆಲವೊಂದು ಕೀ ಸ್ಪೆಸಿಫಿಕೇಶನ್ ಒಂದಿಗೆ ನನ್ನ ಹತ್ರ ಇರೋದು ಹೊರೈಸನ್ ಬ್ಲೂ, ಅದು 8256 GB. ಅದೇ ನಾವು ಸೀಲ್ ಬ್ರೇಕ್ ಮಾಡೋದ್ರಲ್ಲಿ ಫುಲ್ ಪ್ರೋ ಆಗಿದ್ದೀವಿ. ಎಸ್, ಡನ್. ಸೊ ಬಾಕ್ಸ್ ಅನ್ನ ಓಪನ್ ಮಾಡೋಣ. ಓಪನ್ ಮಾಡಿದ ತಕ್ಷಣ ಒಂದು ಚಿಕ್ಕ ಬಾಕ್ಸ್ ಪೋಕೋ ಅಂತ ಇದೆ. ಇಲ್ಲಿ ಸಿಮ್ ಎಜೆಕ್ಟರ್, ಪೋಕೋನವರ ಲವ್ ಲೆಟರ್, ಮತ್ತೊಂದು ಪಿ-ವರ್ ಟ್ರಾನ್ಸ್ಪರೆಂಟ್ ಕೇಸ್. ಇದು ನಮ್ಮ ಮೇನ್ ಫೋನ್. ಓಹೋ, ಪಕ್ಕ ಕಡೆ ಅಂತೆ. ಜೊತೆಗೆ USB to Type C ಕೇಬಲ್. ಮತ್ತೊಂದು 67 ವ್ಯಾಟ್ನ ಪವರ್. ಎಸೆಸರಿನ ಸ್ವಲ್ಪ ಸೈಡ್ ಇಡೋಣ. ಇದು ಮೇನ್ ಫೋನ್. ಓಕೆ, ಎಸ್. ಓಹೋ, ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ಡಿಸೈನ್ ಇದೆ ಗುರು. ಸೊ ಇಲ್ಲಿ ಈ ಫೋನ್ ಸ್ವಲ್ಪ ಫಸ್ಟ್ ಬೂಟ್ ಮಾಡಿಬಿಟ್ಟು ಕೆಲವೊಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಮತ್ತೆ ನೀವು ಒಂದು 5 ನಿಮಿಷ ಬ್ರೇಕ್ ತಗೊಳ್ಳಿ. ಎಸ್, ಮೊದಲಾಗಿ ಇರುವಂತಹ ಡಿಸೈನ್ ನಿಜವಾಗ್ಲೂ ಸಾಕಾದ ಇಂಟ್ರೆಸ್ಟಿಂಗ್ ಇದೆ. ಕಂಪೇರ್ ಟು ಪೋಕೋ X4 ಸೀರೀಸ್ ಕಂಪೇರ್ ಮಾಡಿದ್ರೆ ಸ್ಟಿಲ್ ಇದೊಂದು ಒಳ್ಳೆ ಡಿಸೈನ್ ಇದೆ ಅಂತ ಅನ್ಸುತ್ತೆ. ಬಟ್ ಇಲ್ಲಿ ಬ್ಯಾಕ್ ನಿಮ್ಗೆ ಯಾವುದೇ ಗ್ಲಾಸ್ ಕೊಡ್ತಾ ಇಲ್ಲ, ಇದೊಂದು ಪಾಲಿಕಾರ್ಬನೇಟ್ ಒಂದು ಶೈನಿಂಗ್ ಡಿಸೈನ್ ನೋಡ್ತಾ ಇದ್ವಿ. ಈ ಕ್ಯಾಮ್ರಾ ಮಾಡೆಲ್ಸ್ಗಳಾಗಿರಲಿ ಮತ್ತು ಈ ಪೋಕೋ ಬ್ರ್ಯಾಂಡ್ ನೋಡ್ತಾ ಇದ್ವಿ. ಇನ್ ಹ್ಯಾಂಡ್ ಫೀಲ್ ಎಲ್ಲ ತುಂಬಾ ಗಟ್ಟಿಯಾಗಿ ಕಂಫರ್ಟೇಬಲ್ ಆಗಿ ಕೈ ಹಿಡ್ಕೋಬಹುದು. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂತಂದ್ರೆ ಈ ಫೋನ್ ಬಾಕ್ಸ್ ಏನಿದೆ, ಬಟ್ ಇದನ್ನ ನೀವು ಟೇಬಲ್ ಮೇಲೆ ಈ ರೀತಿ ಇಟ್ಟರೆ ಎಸ್ ಇದು ನಿಂತ್ಕೊಳ್ಳಲ್ಲ, ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ಳೋಕೆ ಆಗಲ್ಲ. ಬಾಟಮ್ ಅಲ್ಲಿ ನಿಮ್ಗೆ ಒಂದು ಸ್ಪೀಕರ್, ಸೀಪೋರ್ಟ್ ಮೈಕ್, ಮತ್ತೊಂದು ಡೆಡಿಕೇಟೆಡ್ ಸ್ಲಾಟ್ ನೋಡ್ತಾ ಇದ್ವಿ. ಮತ್ತು ಮೇಲಿನ ಭಾಗ ನಿಮಗೆ 3.5mm ಜಾಕ್, ಸ್ಪೀಕರ್, ಮತ್ತೊಂದು ಮೈಕ್ ಮತ್ತು ಏರ್ ಬೇಸ್ ನೋಡ್ತಾ ಇದ್ವಿ. ರೈಟ್ ಸೈಡ್ಗೆ ವಾಲ್ಯೂಮ್ ರಾಕರ್ ಕೀಸ್ ಒಂದಿಗೆ ಒಂದು ಡೆಡಿಕೇಟೆಡ್ ಫಿಂಗರ್ ಪ್ರಿಂಟ್ ಬಟನ್ ನೋಡ್ತಾ ಇದ್ವಿ. ಓವರ್ ಆಲ್ ಈ ಫೋನ್ ಅಲ್ಲಿ ನಿಮಗೆ ಗೊರಿಲ್ಲಾ ಗ್ಲಾಸ್ 5 ಪ್ರೊಟೆಕ್ಷನ್ ಕೊಡ್ತಿದ್ದಾರೆ. 281 ಗ್ರಾಮ್ ನ ವೇಟ್ ನ ಒಳಗೊಂಡಿದೆ. ಸೊ ಇದು ಗಟ್ಟಿ ಮುಟ್ಟಾಗಿ ಕೂಡ ಇದೆ ಅಲ್ವಾ ಅಂತ ಟೆಸ್ಟ್ ಮಾಡೋದು ನಮ್ ಕರ್ತವ್ಯ. ಸೊ ಟೇಬಲ್ ಮೇಲೆ ಬಿಡೋಣ ಅಂತೆ. ಸೊ ನಾರ್ಮಲಿ 2 feet ಇದೆ. ಓಕೆ, 3, 2, 1. ಏನು ಆಗಿಲ್ಲ ಗುರು, ನೋಡ್ಕೋಬಹುದು, ಎಲ್ಲಿ ಏನೂ ಆಗಿಲ್ಲ. ಸೊ ಈ ರೀತಿಯಾಗಿ ಒಂದ್ಸರ್ತಿ ನಮ್ಮ ಡಿಸ್ಪ್ಲೇ ಇಂದ ಬಿಡೋಣ ಅಂತೆ. ಸೊ ಓಕೆ, 3, 2, 1. ಐ ಗಾಡ್, ಸೌಂಡ್ ಕೇಳಿದ್ರೆ ಭಯ ಆಗುತ್ತೆ. ಬಟ್ ಇದು ಗೊರಿಲ್ಲಾ ಗ್ಲಾಸ್ 5 ಪ್ರೊಟೆಕ್ಷನ್ ಇದೆ. ಸೊ ಇದಕ್ಕೆ ಏನು ಇಶ್ಯೂ ಆಗಲ್ಲ. ಬಟ್ ಈ ಬ್ಯಾಕ್ ಪ್ಯಾನಲ್ ಇದೆ, ಇದರಲ್ಲಿ ಸ್ಕ್ರಾಚಸ್ ಬೀಳೋ ಸಾಧ್ಯತೆಗಳಿದೆ. ಬಟ್ ನೀವು ಇದನ್ನ ಟೇಬಲ್ ಮೇಲೆ ಹೋಗಿದ್ರೆ ಏನೂ ಆಗಲ್ಲ. ಬಟ್ ಹೊರಗಡೆ ಬಿತ್ತು ಅಂದ್ರೆ ಖಂಡಿತ ಸ್ಕ್ರಾಚಸ್ ಬೀಳಲ್ಲ. ಇಟ್ಟು ಈ ಫೋನ್ ಅಂತ ಡಿಸ್ಪ್ಲೇಗೆ ಹೋದ್ವಿ ಅಂತ ಅಂದ್ರೆ 6.67 ಇಂಚಸ್ ಇರುವಂತ ಎಕ್ಸ್ಫಿನಿಟಿ ಅನ್ನುವಂತ ಡಿಸ್ಪ್ಲೇ ಹೆಸರನ್ನ ಪೋಕೋನವ್ರು ಕೊಡ್ತಾ ಇದ್ದಾರೆ. ಸೊ ಇದರಲ್ಲಿ 900 ನಿಟ್ಸ್ ನ ಪೀಕ್ ಬ್ರೈಟ್ನೆಸ್ ಇದೆ ಮತ್ತು ಗೊರಿಲ್ಲಾ ಗ್ಲಾಸ್ 5 ಪ್ರೊಟೆಕ್ಷನ್ ಕೂಡ ಕೊಡ್ತಾ ಇದ್ದಾರೆ. ಸೊ ಇದು ಟಚಸ್ ಅಲ್ಲಿ ಮತ್ತು ವಿವಿಂಗ್ ಆಂಗಲ್ಸ್ ಗಳೆಲ್ಲ ಸಖತ್ತಾಗಿದೆ. ಸೊ ಎವನ್ ನೀವು ಬೆಸಲ್ಸ್ ಗಳನ್ನ ಕೂಡ ಸೈಡ್ ಇಂದ ನೋಡ್ಕೋಬಹುದು. ತುಂಬಾ ಚಿಕ್ಕದಾಗಿರುವಂತಹ ಬೆಸಲ್ಸ್ ನೋಡ್ತಾ ಇದ್ವಿ. ಟ್ರಸ್ಟ್ ಮೀ, ಇದು 10 ಬೀಟ್ ಮತ್ತೊಂದು HDR10 ಸಪೋರ್ಟ್ ಇರುವಂತಹ ಡಿಸ್ಪ್ಲೇ ಇದೆ. ಸೊ ಇದರಲ್ಲಿ ಡಾಲ್ಬಿ ವಿಷನ್ ಕೂಡ ಇದೆ. ಸೊ ಇದರ ವಿವಿಂಗ್ ಎಕ್ಸ್ಪೀರಿಯನ್ಸ್ ಇದೆ, ನಿಜವಾಗ್ಲೂ ಸಖತ್ತಾಗಿದೆ. ಸೊ ನನ್ನ ಪ್ರಕಾರ ಒಂದು 18-19 ಸಾವಿರ ರೂಪಾಯಿಗೆ ಈ ಫೋನ್ ಬಂತಂದ್ರೆ ಇದು ಒಂದು ಬೆಸ್ಟ್ ಡಿಸ್ಪ್ಲೇ ಅಂತ ಈ ಪ್ರೈಸ್ ರೇಂಜ್ ಅಲ್ಲಿ ಹೇಳಕ್ ಇಷ್ಟಪಡ್ತಾ ಇದೀನಿ. ಎವನ್ ಇರುವಂತಹ ಡುವಲ್ ಸ್ಟೀರಿಯೋ ಸ್ಪೀಕರ್ಸ್ ಕೂಡ ಇದೆ. ಟೆಸ್ಟ್ ಮಾಡೋಣ. ಓಕೆ, 50% ವಾಲ್ಯೂಮ್, 100%.
ಟ್ರಸ್ಟ್ ಮೀ, ನಾನು ಈ ಸ್ಪೀಕರ್ ಏನ್ ತಿಳ್ಕೊಂಡೆ ಅಂತಂದ್ರೆ, ನಾರ್ಮಲಿ ಬೇರೆ ಬೇರೆ ಫೋನ್ಸ್ ಗಳಲ್ಲ ಮೇಲಿನ ಸ್ಪೀಕರ್ ಒಂದು 30% ಇರುತ್ತೆ, ಬಾಟಮ್ ಅಲ್ಲಿ 40-60 ಈ ರೀತಿ ಇರುತ್ತೆ. ಬಟ್ ಇದರಲ್ಲಿ ಎರಡೂ ಕಡೆಯಿಂದ ನನಗೆ ಆಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಬಟ್ ಇದ್ರಂತ ಸ್ಪೀಕರ್ ಕ್ವಾಲಿಟಿ ಸಾಕಾಗಿ ಇಷ್ಟ ಆಯ್ತು. ಎರಡೂ ಕಡೆಯಿಂದ ಸೇಮ್ ಈಕ್ವಲ್ ಸೌಂಡ್ ನ ನೋಡ್ತಾ ಇದ್ವಿ. ಸೊ ಪೋಕೋ ಡಿಸ್ಪ್ಲೇ ನಲ್ಲಿ ಕೆಲವೊಂದು ಚೇಂಜಸ್ ಮಾಡಿದ್ದಾರೆ. ಈ ಪ್ರೈಸ್ ರೇಂಜ್ ಅಲ್ಲಿ ಅದು 10 ಬಿಟ್ ಡಿಸ್ಪ್ಲೇ ಆಮ್ಲೆಡ್ ಚೆನ್ನಾಗಿದೆ. ಇನ್ನು ಈ ಫೋನ್ ಅಂತ ಪ್ರೊಸೆಸರ್ ಹೋದ್ವಿ ಅಂತಂದ್ರೆ, ಅದು ಪೋಕೋ ಎಲ್ಲ ಕಡೆ ಹೈಲೈಟ್ ಮಾಡ್ತಾ ಇದೆ ಸ್ನ್ಯಾಪ್ಡ್ರ್ಯಾಗನ್ 778G, ಇದೊಂದು 5G ಚಿಪ್ ಸೆಟ್ ಇದೆ. ಸೊ ಇದರಲ್ಲಿ ನಾನು ಅಸ್ಪಾಲ್ಟ್ 9 ಗೇಮ್ ಆಟ ಆಡಿದ್ದೀನಿ. ಎಕ್ಸ್ಪೀರಿಯನ್ಸ್ ಮಾತ್ರ ಸಖತ್ತಾಗಿದೆ. ಆಮ್ಲೆಡ್ ಪ್ಯಾನಲ್ ಒಂದಿಗೆ 120 ಹರ್ಟ್ಜ್ ನ ಸ್ಕ್ರೀನ್ ರಿಫ್ರೆಶ್ ರೇಟ್ ಎಕ್ಸ್ಪೀರಿಯನ್ಸ್ ಏನಿದೆ ನಿಜವಾಗ್ಲೂ ಸಖತ್ತಾಗಿದೆ. ಸೊ ಅಸ್ಪಾಲ್ಟ್ 9 ಗೇಮ್ ಪ್ಲೇನ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು. ಓಕೆ, ನಿಜವಾಗ್ಲೂ ಸಾಕಾದ ಎಕ್ಸ್ಪೀರಿಯನ್ಸ್ ಇದೆ. ಯಾವನೋ ಹೋದ ಗುರು ಮುಂದೆ, ನಾವು ಹೊಸ ಫೋನ್ ತಂದಿದ್ದು ಬಿಟ್ಬಿಡ್ತೀವ. ಜಂಪ್ ಮ್ಯಾನ್, ಕಮಾನ್. ನೈಸ್. ಟಚಸ್ ಎಲ್ಲ ಸಖತ್ತಾಗಿ ಆಗ್ತಿದೆ. ಬಟ್ ನಾವು ಯಾಕೋ ಲಾಸ್ಟ್ ಉಳಿತಿದ್ದೀವಿ. ನೋಡಿ ಮಗನೇ, ನೋಡಿ ಸ್ಟಂಟ್ ನೋಡಿ. ನಿಜವಾಗ್ಲೂ ಸಖತ್ ಎಕ್ಸ್ಪೀರಿಯನ್ಸ್ ಇದೆ. ಗೇಮಿಂಗ್ ಮಾತ್ರ ಅಲ್ಟಿಮೇಟ್ ಇದೆ. ಸೊ ಎಸ್, ಗುಡ್. ನೋಡಿ ಫಸ್ಟ್ ನಾವೇ ಇದನ್ನ ಬಿಟ್ಟರೆ UFS 2.2 LPDDR4X ರ್ಯಾಮ್ ಕೊಡ್ತಾ ಇದ್ದಾರೆ ಔಟ್ ಆಫ್ ದ ಬಾಕ್ಸ್. ಆಂಡ್ರಾಯ್ಡ್ 12 ಇದೆ. ಅಟ್ಲೀಸ್ಟ್ ಇಲ್ಲಿ 13 ಆದ್ರೂ ಕೊಡಬೇಕಾಗಿತ್ತು. MIUI 14 ಇಲ್ಲಿ ನೋಡ್ತಾ ಇದ್ವಿ. ಬಟ್ ಬೇರೆ ಬ್ರಾಂಡ್ಸ್ ಗಳು ಇವಾಗ ಆಂಡ್ರಾಯ್ಡ್ 13 ತಗೊಂಡ್ ಬರ್ತಾ ಇದ್ದಾರೆ. ರೆಡ್ಮಿನವರು ಕೂಡ ತಮ್ಮ ರೆಡ್ಮಿ ನೋಟ್ 12 ಸೀರೀಸ್ ಅಲ್ಲಿ ಆಂಡ್ರಾಯ್ಡ್ 12 ತಗೊಂಡ್ ಬರ್ತಾ ಇದ್ದಾರೆ. ಸೊ ಇಲ್ಲಿ ಜನರಿಗೆ ಅಪ್ಡೇಟ್ಸ್ ಬೇಕು ಗುರು, ಇದು ತುಂಬಾ ಇಂಪಾರ್ಟೆಂಟ್. ಬಟ್ ಪೋಕೋ ಹೇಳುತ್ತೆ ಇಲ್ಲಿ 2 ವರ್ಷಗಳ OS ಅಪ್ಡೇಟ್ ನ ಕೊಡ್ತೀವಿ ಮತ್ತು 3 ವರ್ಷಗಳ ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ ನ ಕೊಡ್ತೀವಿ ಅಂತ ಹೇಳಿದ್ರೆ. ಸೊ ಬ್ರಾಂಡ್ಸ್ ಗಳು ಈ ಅಪ್ಡೇಟ್ಸ್ ಗಳಿಂದ ಜನರ ಫೋನ್ ನ ಅಪ್ ಟು ಡೇಟ್ ಇಡಕ್ಕೆ ಹೊಸ ಫೀಚರ್ಸ್ ಗಳು ಆಂಡ್ರಾಯ್ಡ್ ಅಪ್ಡೇಟ್ಸ್ ಬಂತು ಅಂತಂದ್ರೆ ಆ ಫೀಚರ್ ನ ಯೂಸ್ ಮಾಡೋ ಮಜಾನೇ ಬೇರೆ ಮತ್ತು ಲೈಕ್ ನ್ಯೂ ಫೋನ್ ಯೂಸ್ ಮಾಡ್ದಂಗೆ ಫೀಲ್ ಇರುತ್ತೆ. ಸೊ ಕಂಪ್ಲೀಟ್ಲಿ ಫೋನ್ಸ್ ಗಳು ಕ್ಲೀನ್ ಇಟ್ಕೊಂಡು ಹೊಸ ಅಪ್ಡೇಟ್ ಸಿಕ್ತು ಆ ಫೋನ್ಸ್ ಅಂತಂದ್ರೆ ಎಸ್, ನಾವು ಫೋನ್ಸ್ ಗಳನ್ನ ಟೈಮ್ ಟು ಟೈಮ್ ಚೇಂಜ್ ಮಾಡೋ ಅವಶ್ಯಕತೆ ಇರಲ್ಲ. ಬಾಕಿ ಇದರಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಕೊಡ್ತಿದ್ದಾರೆ. ಎಸ್, ನೋಡ್ಕೋಬಹುದು. ಜಸ್ಟ್ ಟಚ್ ಮಾಡಿದ್ರೆ ಪ್ರಾಡಕ್ಟ್ಸ್ ಇದು ಅನ್ಲಾಕ್ ಆಗುತ್ತೆ. ಮತ್ತು ಇದರಲ್ಲಿ ಡೆಡಿಕೇಟೆಡ್ ಸ್ಲಾಟ್ ಕೊಡ್ತಿದ್ದಾರೆ. ನೀವು 2 ಸಿಮ್ 5G ಯೂಸ್ ಮಾಡ್ಕೋಬಹುದು ಮತ್ತು ಮೆಮರಿ ಕಾರ್ಡ್ ಕೂಡ ಇನ್ಸರ್ಟ್ ಮಾಡ್ಕೋಬಹುದು. ಇದು ಇದರಂತ ಕ್ಯಾಮ್ರಾಗೆ ಹೋದ್ವಿ ಅಂತಂದ್ರೆ ಇದರಲ್ಲಿ ಸ್ಯಾಮ್ಸಂಗ್ GM2 108 ಮೆಗಾ ಪಿಕ್ಸೆಲ್ ನ ಮೇನ್ ಸೆನ್ಸರ್ ನ ಕೊಡ್ತಾ ಇದ್ದಾರೆ ಮತ್ತು 8 ಮೆಗಾ ಪಿಕ್ಸೆಲ್ ನ ಅಲ್ಟ್ರಾ ಮತ್ತು 2 ಮೆಗಾ ಪಿಕ್ಸೆಲ್ ನ ಮ್ಯಾಕ್ರೋ ಸೆನ್ಸರ್ ನ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಸ್ಕ್ರೀನ್ ಮೇಲೆ ನೀವು ಫೋಟೋಸ್ ಗಳನ್ನ ನೋಡ್ಕೋಬಹುದು. ನಾನು ತುಂಬಾ ಡಿಫರೆಂಟ್ ಕಂಡೀಷನ್ಸ್ ಗಳೆಲ್ಲ ತೆಗೆದಿದ್ದೀನಿ. ಸೊ ಇಲ್ಲಿ ಸ್ಕಿನ್ ಸ್ಮೂತ್ ಮೋಡ್ ಕೆಲವೊಂದು ಫೋಟೋಸ್ ಗಳನ್ನ ತೆಗೆದಿದ್ದೀನಿ. ತುಂಬಾ ಚಿಕ್ಕ ಹುಡುಗರ ತರ ಕಾಣಿಸ್ತಾ ಇದ್ದೀನಿ. ಸೊ ಈ ಫೀಚರ್ ನಮ್ಗೆ ಯಾವತ್ತು ಇಷ್ಟ ಆಗಿರಲ್ಲ, ಗೊತ್ತಿಲ್ಲದೇನೆ ನಾನು ಹಂಗೆ ಫೋಟೋಸ್ ನ ತೆಗೆದಿದ್ದೀನಿ. ನೆಕ್ಸ್ಟ್ ನಾರ್ಮಲ್ ಮೋಡ್ ಅಲ್ಲಿ ಫೋಟೋಸ್ ಗಳನ್ನ ತೆಗೆದಾಗ ಕಲರ್ಸ್ ಗಳು ತುಂಬಾ ಚೆನ್ನಾಗಿದೆ. ಕೆಲವೊಂದು ಟೈಮ್ ಸ್ಕಿನ್ ಅನ್ನ ಇದು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ. ಬಟ್ ಕೆಲವೊಂದು ಟೈಮ್ ತುಂಬಾ ಬೂಸ್ಟ್ ಮಾಡುತ್ತೆ, ಕಲರ್ ಜಾಸ್ತಿ ಬೆಳಕಂತ ಅನ್ಸುತ್ತೆ. ಬಟ್ ಕ್ಲಾರಿಟಿ ಹೋದ್ವಿ ಅಂತಂದ್ರೆ ಸ್ವಲ್ಪ ಚೇಂಜಸ್ ಇದೆ. ಇಲ್ಲಿ ಆಕ್ಚುಲ್ ಆಗಿ 108 ಮೆಗಾ ಪಿಕ್ಸೆಲ್ ಕ್ಲಾರಿಟಿ ಏನ್ ಅನ್ಕೊಂಡಿರ್ತೀವಿ ಆ ರೇಂಜ್ ಗಿಲ್ಲ. ಬಟ್ ಇಲ್ಲಿ ಒಂದು ಲೆವೆಲ್ ಚೆನ್ನಾಗಿರುವಂತಹ ಫೋಟೋಸ್ ಗಳನ್ನ ನೋಡ್ತಾ ಇದ್ದೀನಿ. ಇನ್ನು 8 ಮೆಗಾ ಪಿಕ್ಸೆಲ್ ಅಲ್ಟ್ರಾ ಇರುವಂತಹ ಫೋಟೋಸ್ ಗಳನ್ನ ಕೂಡ ನೀವು ಸ್ಕ್ರೀನ್ ಮೇಲೆ ನೋಡಬಹುದು. ಇಲ್ಲಿ ಕೂಡ ಒಂದು ಓಕೆ ಹೇಳುವಂತ ಪಿಕ್ಚರ್ಸ್ ಇದೆ. 2 ಮೆಗಾ ಪಿಕ್ಸೆಲ್ ಕೂಡ ತೆಗೆದಿರುವಂತಹ ಫೋಟೋಸ್ ಗಳಿದೆ. ಇದನ್ನ ಯಾವತ್ತು ಯೂಸ್ ಮಾಡಲ್ಲ ಗುರು, ನಾನಂತೂ ಡೆಡಿಕೇಟ್. ಇಲ್ಲಿ ನೀವು ಮೈಕ್ರೋ ಶೂಟರ್ ನ ಯೂಸ್ ಮಾಡ್ತೀವಿ ಅಂದ್ರೆ ಕೆಳಗಡೆ ಕಮೆಂಟ್ ಮಾಡಿ. ಇದು ಸೆಲ್ಫಿಗೆ ಹೋದ್ವಿ ಅಂತಂದ್ರೆ 16 ಮೆಗಾ ಪಿಕ್ಸೆಲ್ ಸೆಲ್ಫಿ ಶೂಟರ್ ಇದೆ. ಸೊ ಇಲ್ಲಿ ಕೂಡ ನಾರ್ಮಲ್ ಪಿಕ್ಚರ್ಸ್ ಗಳಿದೆ. ತುಂಬಾ ಓವರ್ ಸ್ಯಾಚುರೇಷನ್ ಅಂತಲ್ಲ, ತುಂಬಾ ಬೂಸ್ಟ್ ಮಾಡುತ್ತೆ ಅಂತಂದಲ್ಲ, ಒಂದು ಒಳ್ಳೆ ನ್ಯಾಚುರಲ್ ಕಲರ್ಸ್ ನ ಕೊಡುತ್ತೆ. ಬಟ್ ಕ್ಲಾರಿಟಿನಲ್ಲಿ ನಾನು ಈ ಕ್ಲಾರಿಟಿನ ಬೇರೆ 16 ಮೆಗಾ ಪಿಕ್ಸೆಲ್ ನೋಡಿಲ್ಲ. ಇಲ್ಲಿ ಕ್ಲಾರಿಟಿ ಕೂಡ ಸ್ವಲ್ಪ ಇಮೇಜ್ ಪ್ರೊಸೆಸಿಂಗ್ ಅಲ್ಲಿ ಚೇಂಜಸ್ ಆಗಿ ಬರುತ್ತೆ. ಸೊ ಇದು ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ. ಬಾಕಿ ನೀವು ಈ ಫೋನ್ ಅಲ್ಲಿ ರಿಯರ್ ಕ್ಯಾಮ್ರಾದಿಂದ 4K 30 FPS ನ ಶೂಟ್ ಮಾಡ್ಕೋಬಹುದು. ಸೊ ಈ ವಿಡಿಯೋ ಸ್ಯಾಂಪಲ್ ನ ಕೂಡ ನೀವು ಸ್ಕ್ರೀನ್ ಮೇಲೆ ನೋಡ್ಕೋಬಹುದು. ಸೊ ಫ್ರೆಂಡ್ಸ್, ಈ ವಿಡಿಯೋ ಏನು ನೋಡ್ತಿದ್ರೆ ಸದ್ಯಕ್ಕೆ ಇದನ್ನ 6:30 ಶೂಟ್ ಮಾಡ್ತಾ ಇದ್ವಿ. ಬೆಳಗ್ಗೆ ಜಾಸ್ತಿ ಬರ್ತಾ ಇದೆ. ಇದು ಫೋಕಸಿಂಗ್. ಎಸ್, ಇದು Realme 10 Pro Plus ಇದೆ. ಕ್ಯಾಮ್ರಾ ಟೆಸ್ಟ್ ಕೂಡ ಮಾಡ್ತಾ ಇದ್ವಿ. ಸೊ 4K ನಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ಮತ್ತು ಸ್ಟೆಬಿಲೈಸೇಷನ್ ಕೂಡ ಸಖತ್ತಾಗಿದೆ. ಸೊ ಸ್ವಲ್ಪ ಮೂವ್ಮೆಂಟ್ ಅಲ್ಲಿ ನೋಡ್ಕೋಬಹುದು. ಈ ರೀತಿಯಾಗಿರುವಂತಹ ಒಂದು ಎಕ್ಸ್ಪೀರಿಯನ್ಸ್ ನ ನೋಡ್ತಾ ಇದ್ದೀನಿ. ಇನ್ನು ಸೆಲ್ಫಿನಲ್ಲಿ ನೀವು 1080p 30 FPS ಶೂಟ್ ಮಾಡ್ಕೋಬಹುದು. ಸೊ ಈ ವಿಡಿಯೋ ಸ್ಯಾಂಪಲ್ ನ ಕೂಡ ನೋಡ್ಕೋಬಹುದು. ಸೊ ಫ್ರೆಂಡ್ಸ್, ಈ ವಿಡಿಯೋ ಏನು ನೋಡ್ತಿದ್ದಾರೆ ಇದು ಸೆಲ್ಫಿ ರೆಕಾರ್ಡ್ ಅಲ್ಲಿ ಶೂಟ್ ಆಗ್ತಾ ಇದೆ. ಎಸ್, ಇದು ಈ ರೀತಿಯಾಗಿ ವ್ಲಾಗ್ ಮೋಡಲ್ ಕೂಡ ನೀವು ಶೂಟ್ ಮಾಡ್ಕೋಬಹುದು. ಇದು 1080p 60 FPS ಅಲ್ಲಿ ಶೂಟ್ ಆಗ್ತಾ ಇದೆ. ಎಸ್, ಇಲ್ಲಿ ಕಲರ್ಸ್ಗಳು ಮತ್ತೆ ಆಕ್ಷನ್ಸ್ ನೀವು ಇಲ್ಲಿ ನೋಡ್ಕೋಬಹುದು. ಸೊ ಈ ಪ್ರೈಸ್ ರೇಂಜ್ ಅಲ್ಲಿ ಬೇರೆ ಮಾರ್ಕೆಟ್ ಅಲ್ಲಿ ಇರುವಂತಹ ಫೋನ್ಸ್ ಕಂಪೇರ್ ಮಾಡಿದ್ವಿ ಅಂತಂದ್ರೆ ವಿಡಿಯೋ ಕ್ವಾಲಿಟಿನಲ್ಲಿ ಶೂಟಿಂಗ್ ಅಲ್ಲಿ ಇನ್ನಷ್ಟು ಎಕ್ಸ್ಟ್ರಾ ಫೀಚರ್ಸ್ ನ ಕೊಡಬೇಕಾಗಿತ್ತು ಅಂತ ಅನ್ಕೋತೀನಿ. ಬಟ್ ಎಸ್, 108 ಮೆಗಾ ಪಿಕ್ಸೆಲ್ ಒಂದು ಲೆವೆಲ್ ಗೆ ಚೆನ್ನಾಗಿರುವಂತಹ ಫೋಟೋಸ್ ಗಳನ್ನ ತೆಗಿಬಹುದು. ಇದು ಇದರಂತ ಬ್ಯಾಟ್ರಿ ಹೋದ್ವಿ ಅಂತಂದ್ರೆ 5000 mAh ಬ್ಯಾಟ್ರಿಯೊಂದಿಗೆ 67 ವ್ಯಾಟ್ ನ ಪವರ್ ಕೊಡ್ತಾ ಇದ್ರೆ. ಎಸ್, ಈ ಪ್ರೈಸ್ ರೇಂಜ್ ಅಲ್ಲಿ ಇದೇನು ದೊಡ್ಡ ವಿಶೇಷ ಅಲ್ಲ. ಆಯ್ತಾ, 5000 mAh ಬ್ಯಾಟ್ರಿ ಅಂತ ಎಲ್ಲರೂ ಕೊಡ್ತಾ ಇದ್ರೆ. ಬಟ್ ಬ್ಯಾಟ್ರಿ ಹೋದ್ವಿ ಅಂತಂದ್ರೆ ಎಷ್ಟೊಂದು ಚೆನ್ನಾಗಿ ಆಪ್ಟಿಮೈಸ್ ಇದೆ, ಇದು ಎಷ್ಟೊಂದು ಬಾಳಿಕೆ ಬರುತ್ತೆ ಅಂತ ಇದನ್ನ ನಾವು ತಿಳ್ಕೊಳ್ಬೇಕು. ಸೊ ಒಂದು ಲೆವೆಲ್
ಇವಾಗ 5,000 mAh ಅಂದ್ರೆ ನಾವು ಒನ್ ಅಂಡ್ ಹಾಫ್ ಡೇ ಆರಾಮಾಗಿ ಯೂಸ್ ಮಾಡ್ಕೋಬಹುದು ವಿತ್ ಇಂಟರ್ನೆಟ್ ಕಾಲ್ಸ್ ಎಲ್ಲ ಯೂಸ್ ಮಾಡ್ಕೋಬಹುದು. ಸೊ ಇದರಲ್ಲಿ ನಾನು ಅಲ್ಲಿ ಸಿಮ್ ಕಾರ್ಡ್ ಹಾಕಿದೀವಿ, ನಮ್ಮ ಆಫೀಸ್ ಸಿಮ್ ಕಾರ್ಡ್ ಬೇರೆ ಇದೆ ಸೆಕೆಂಡರಿ ಡಿವೈಸ್. ಸೊ ಇದನ್ನ ಹಾಕಿ ನಾವೆಲ್ಲರೂ ಯೂಸ್ ಮಾಡ್ತಾ ಇದ್ವಿ. ಸೊ ಅದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ನಾನು ಫುಲ್ ರಿವ್ಯೂ ತಗೊಂಡ್ ಬರ್ಬೇಕಾ ಅಂತ ಕೆಳಗಡೆ ಕಮೆಂಟ್ ಮಾಡಿ. ಸೊ ಐ ಥಿಂಕ್ ಇದು 11th ಏನೋ ಫಸ್ಟ್ ಸೇಲ್ ಇದೆ ಅಂತ ಅನ್ಕೋತೀನಿ. ಸೊ ಅಲ್ಲಿ ಇದನ್ನ ಪರ್ಚೇಸ್ ಮಾಡಬಹುದಾ ಅಂತ ನೀವು ಕೇಳ್ತಿದ್ದೀರಾ ಅಂತಂದ್ರೆ ಎಸ್, ನೀವು ಪೋಕೋನೇ ಬೇಕು ಅನ್ನೋರು ನಾನು ಈ ಫೋನ್ ಅನ್ನ ಕ್ಯಾಮ್ರಾಗೋಸ್ಕರ ಮತ್ತೊಂದು ಪ್ರೊಸೆಸರ್ಗೋಸ್ಕರ, ಇದು ಹಳೆ ಪ್ರೊಸೆಸರ್ ಇದೆ ಬಟ್ 5G ಅಂತ ಹೇಳ್ಬಿಟ್ಟು ನೀವು ಇದನ್ನ ಚೂಸ್ ಮಾಡ್ಕೋಬಹುದು. ಮತ್ತೆ ಕಂಪೇರ್ ಟು ರೆಡ್ಮಿ ಫೋನ್ಸ್ ಗಳಿಗಿಂತ ಇದ್ರ ಬೆಲೆ ಕಮ್ಮಿ ಇರುತ್ತೆ. ಅದಕ್ಕೆ ನಾನು ಈ ಫೋನ್ ಡಿಸೈನ್ಗೋಸ್ಕರ, ಕ್ಯಾಮ್ರಾಗೋಸ್ಕರ, ಪ್ರೊಸೆಸರ್ಗೋಸ್ಕರ ಪೋಕೋನೇ ಬೇಕು ಅನ್ನೋರು ತಗೋಬಹುದು. ಅಥವಾ ಬೇರೆ ಮಾರ್ಕೆಟ್ ಅಲ್ಲಿ ತುಂಬಾ ಆಪ್ಷನ್ಸ್ ಗಳಿದೆ ಗುರು, ಇದಕ್ಕಿಂತ ಬೇರೆ ಬೇರೆ ಫೋನ್ಸ್ ಗಳು ಕೂಡ ನಿಮ್ ಮಾರ್ಕೆಟ್ ಅಲ್ಲಿ ನೋಡಕ್ ಸಿಗುತ್ತೆ. ಸೊ ನಿಮ್ಮ ಒಪಿನಿಯನ್ಸ್ ಏನು ಪೋಕೋ ಫೋನ್ಸ್ ಗಳ ಬಗ್ಗೆ, ಮತ್ತು ಸ್ಪೆಷಲಿ ಎಕ್ಸ್ ಸೀರೀಸ್ ನಲ್ಲಿ ಡಿಸೈನ್ಸ್, ಲುಕ್ಸ್ ಮತ್ತು ಪರ್ಫಾರ್ಮೆನ್ಸ್ ಅಲ್ಲಿ ಸಖತ್ ಒಳ್ಳೆ ಕೆಲಸ ಮಾಡ್ತಾರೆ ಪೋಕೋನವರು. ಸೊ ಇದು ಅಷ್ಟೊಂದು ಇಂಟ್ರೆಸ್ಟಿಂಗ್, ಕ್ರೇಜಿ ಅಂತ ಹೇಳೋದಕ್ಕಿಂತ ಒಂದ್ ಲೆವೆಲ್ ಇದರಲ್ಲಿರುವಂತ ವ್ಯಾಲ್ಯೂ ಫಾರ್ ಮನಿ ಸ್ಪೆಕ್ಸ್ ಗಳು ಕೂಡ ಇದೆ, ಕೆಲವೊಂದು ಬೇರೆ ಬೇರೆ ಫೀಚರ್ಸ್ ಗಳು ಕೂಡ ಇದೆ. ನಿಮ್ಮ ಒಪಿನಿಯನ್ಸ್ ಕೆಳಗಡೆ ಕಮೆಂಟ್ ಮಾಡಿ. ಈ ರೀತಿಯಾಗಿ ಇನ್ನಷ್ಟು ಹೆಚ್ಚಿನ ವಿಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.